ನಮಸ್ಕಾರ ವೀಕ್ಷಕರೇ, ಎಲ್ಲರಿಗೂ ಸನ್ನೀಸ್ ಕಿಚನ್ಗೆ ಸ್ವಾಗತ. ಇವತ್ ನಾನು ಅನ್ನ ಹೇಗ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅನ್ನ ಮಾಡಕ್ ಬರಲ್ವಾ, ಅದನ್ನೇನ್ ತಿಳಿಸ್ಕೊಡೋದು ಅನ್ಕೋತಿದ್ದೀರಾ? ಖಂಡಿತ ನಿಮ್ಗೆಲ್ಲ ಅನ್ನ ಮಾಡಕ್ ಬರುತ್ತೆ. ಆದ್ರೆ ಅನ್ನನ ಸಾಫ್ಟ್ ಆಗಿ ಹಾಗೂ ಉದುರುದ್ರಾಗಿ ಹೇಗ್ ಮಾಡೋದು ಅಂತ ನನಗ್ ಗೊತ್ತಿರೋ ಟಿಪ್ಸ್ ನ ನಿಮ್ ಜೊತೆ ಹಂಚ್ಕೋತಿದ್ದೀನಿ. ಇನ್ನು ಯಾರೆಲ್ಲ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಖಂಡಿತ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳಿಗಾಗಿ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ಹಾಗಾದ್ರೆ ಯಾಕೆ ತಡ, ಬನ್ನಿ ಶುರು ಮಾಡೋಣ. ಮೊದಲಿಗೆ ನಾನು ಒಂದು ಬೌಲಿಗೆ 1.5 ಕಪ್ ಅಳತೆಯ ಅಕ್ಕಿನ ತಗೊಂಡಿದ್ದೀನಿ. ಅಕ್ಕಿನ 2 ರಿಂದ 3 ಸರಿ ನೀರಿನಲ್ಲಿ ಚೆನ್ನಾಗಿ ತೊಳ್ಕೊಂಡು ಅದೇ ಬೌಲಿಗೆ 1 ಕಪ್ ಅಕ್ಕಿಗೆ 2 ಕಪ್ ನೀರಿನಂತೆ 1.5 ಕಪ್ ಅಕ್ಕಿಗೆ 3 ಕಪ್ ನೀರ್ನ ಹಾಕೋತಿದ್ದೀನಿ. ನಂತರ ಈ ಬೌಲಲ್ಲಿರೋ ಅಕ್ಕಿನ ನಾನು ಕುಕ್ಕರ್ಗೆ ಹಾಕೋತಿದ್ದೀನಿ. ಇದಕ್ಕೆ ಮೇನ್ ಆಗಿ ಮ್ಯಾಜಿಕಲ್ ಇಂಗ್ರೀಡಿಯೆಂಟ್ ಅಂದ್ರೆ ತುಪ್ಪ. 1 ರಿಂದ 1.5 ಸ್ಪೂನ್ ತುಪ್ಪನ ಹಾಕೋದ್ರಿಂದ ಅನ್ನ ತುಂಬಾ ಸಾಫ್ಟ್ ಆಗಿ ಹಾಗೂ ಉದುರುದ್ರಾಗಿ ಬೇಯುತ್ತೆ. ಕೆಲವರು ಎಣ್ಣೆ ಉಪಯೋಗಿಸ್ತಾರೆ, ಆದ್ರೆ ತುಪ್ಪ ತಿನ್ನೋದು ಆರೋಗ್ಯಕ್ಕೆ ಒಳ್ಳೇದು. ಲಿಡ್ ನ ಕ್ಲೋಸ್ ಮಾಡಿ ಕರೆಕ್ಟ್ ಆಗಿ 2 ಸೀಟಿ ಹೊಡೆಸ್ಕೊಳ್ಳೋಣ. 2 ಸೀಟಿ ಸಾಕಾಗುತ್ತೆ. ನಂತರ ಕುಕ್ಕರ್ ಆರಿದ್ಮೇಲೆ ಬನ್ನಿ ನೋಡೋಣ ಅಕ್ಕಿ ಹೇಗ್ ಬೆಂದಿದೆ ಅಂತ. ನೋಡಿ, ಅಕ್ಕಿ ಎಷ್ಟು ಸಾಫ್ಟ್ ಆಗಿ ಉದುರುದ್ರಾಗಿ ಬೆಂದಿದೆ. ಈ ತರ ಸಾಫ್ಟ್ ಆಗಿ ಉದುರುದ್ರಾಗಿ ಬೆಂದಿರೋ ಅನ್ನನ ನಾವು ಚಿತ್ರಾನ್ನದ ಗೊಜ್ಜು, ವಾಂಗಿಬಾತು ಹಾಗೂ ಪುಳಿಯೋಗರೆ ಜೊತೆ ತಿಂತಾ ಇದ್ರೆ ತುಂಬಾ ಸೊಗಸಾಗಿರುತ್ತೆ. ಹಾಗಾದ್ರೆ ನೀವು ಕೂಡ ಈ ಟಿಪ್ಸ್ ನ ಫಾಲೋ ಮಾಡ್ತೀರಾ ಅನ್ಕೊಂಡಿದೀನಿ. ಫಾಲೋ ಮಾಡಿ ಹೇಗ್ ಬಂತು ಅಂತ ನಮ್ಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಮುಂದಿನ ಹೊಸ ವಿಡಿಯೋ ಒಂದಿಗೆ ನಿಮ್ ಮುಂದೆ ನಾವು ಬರ್ತೀವಿ. ಅಲ್ಲಿವರೆಗೂ ಇರೋದೊಂದು ಜೀವನ ರೀ, ಅಡ್ಗೆ ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಖುಷಿಯಾಗಿರಿ. ಎಲ್ಲಾ ವೀಕ್ಷಕರಿಗೂ ಸಂಧ್ಯಾ ರಘುವಿಂದ ನಮಸ್ಕಾರ.